ಈ ಒಂದು ವಿಡಿಯೋದಲ್ಲಿ ನಾವು ಕೊಡಗು ಜಿಲ್ಲೆ ಇರತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳು ಟೂರಿಸ್ಟ್ ಸ್ಪಾಟ್ಗಳನ್ನ ನೋಡ್ತಾ ಹೋಗ್ತೀವಿ. ಕೊಡಗು ಜಿಲ್ಲೆ ಒಟ್ಟು 5 ತಾಲೂಕುಗಳನ್ನು ಹೊಂದಿದ್ದು ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ, ಪೊನ್ನಂಪೇಟೆ ಮತ್ತು ಕುಶಾಲನಗರ ಎಂಬ 5 ತಾಲೂಕುಗಳನ್ನು ಹೊಂದಿದೆ. ಮೊದಲನೇದಾಗಿ ನಾವು ಮಡಿಕೇರಿ ತಾಲೂಕಲ್ಲಿರ್ತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಬ್ಬೆ ಜಲಪಾತ, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ಮಡಿಕೇರಿ ಕೋಟೆ, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ರಾಜ ಸೀಟ್, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ಓಂಕಾರೇಶ್ವರ ದೇವಸ್ಥಾನ, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ಮಂಡಲಪಟ್ಟಿ, ಇದು ಒಂದು ಆಫ್ ರೋಡ್ ಇದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ಗದ್ದುಗೆ, ಇದು ರಾಜ ಒಂದು ಸಮಾಧಿ, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ನಂತರ ನಾವು ಸೋಮವಾರಪೇಟೆಯಲ್ಲಿರ್ತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ತಾ ಹೋಗೋದಾದರೆ ಮಲ್ಲಳ್ಳಿ ಜಲಪಾತ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಹೊನ್ನಮ್ಮನ ಕೆರೆ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಕೋಟೆ ಬೆಟ್ಟ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಈ ಕೋಟೆ ಬೆಟ್ಟಕ್ಕೆ ನೀವು ಬಿಫೋರ್ 10 AM ಹೋದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ. ಹಾರಂಗಿ ಅಣೆಕಟ್ಟು, ಇದು ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ವಿರಾಜಪೇಟೆ ತಾಲೂಕಲ್ಲಿರ್ತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ತಾ ಹೋಗೋದಾದರೆ ತಲಕಾವೇರಿ ಮತ್ತು ಭಾಗಮಂಡಲ. ಈ ತಲಕಾವೇರಿ ಏನಿದೆಯೋ ಇದು ಕಾವೇರಿ ನದಿಯ ಉಗಮ ಸ್ಥಾನ ಆಗಿರುತ್ತೆ. ನಲಕ್ನಾಡ್ ಪ್ಯಾಲೇಸ್, ಇದು ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಇದು ಯಾವುದೇ ರೀತಿಯಾದಂಥ ಎಂಟ್ರಿ ಫೀಸ್ ಇರೋದಿಲ್ಲ. ಇದು ವಿರಾಜಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಚೆಲುವರ ಫಾಲ್ಸ್, ಇದು ವಿರಾಜಪೇಟೆ ತಾಲೂಕು, ಕೊಡಗು ಜಿಲ್ಲೆ. ನಂತರ ನಾವು ಕುಶಾಲನಗರ ತಾಲೂಕಲ್ಲಿರ್ತಕ್ಕಂತಹ ಟೂರಿಸ್ಟ್ ಸ್ಪಾಟ್ಗಳನ್ನ ನೋಡ್ತಾ ಹೋಗೋದಾದರೆ ನ್ಯಾಮ್ಡೋಲಿ ಮಾನ್ಸ್ಟ್ರಿ, ಇದು ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ದುಬಾರೆ ಆನೆ ಶಿಬಿರ, ಎಲಿಫೆಂಟ್ ಕ್ಯಾಂಪ್, ಇದು ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ಕಾವೇರಿ ನಿಸರ್ಗಧಾಮ, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಂತರ ಕೊನೆಯದಾಗಿ ಪೊನ್ನಂಪೇಟೆ ತಾಲೂಕಲ್ಲಿರ್ತಕ್ಕಂತಹ ಟೂರಿಸ್ಟ್ ಸ್ಪಾಟ್ಗಳನ್ನ ನೋಡ್ತಾ ಹೋಗೋದಾದರೆ ಇರುಪ್ಪು ಜಲಪಾತ, ಪೊನ್ನಂಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಬರಪೋಲೆ ರಿವರ್, ಪೊನ್ನಂಪೇಟೆ ತಾಲೂಕು, ಕೊಡಗು ಜಿಲ್ಲೆ. ನಾಗರಹೊಳೆ ಹುಲಿ ಸಂರಕ್ಷಣಾ ಕೇಂದ್ರ, ಇದು ಪೊನ್ನಂಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಇನ್ನು ಕಾಮನಾಗಿ ನೋಡ್ತಾ ಹೋಗೋದಾದರೆ ದೇವರಗುಂಡಿ ಜಲಪಾತ, ಕೊಡಗು ಜಿಲ್ಲೆ. ಅಬ್ಬಿಕೊಲ್ಲಿ ಜಲಪಾತ, ಕೊಡಗು ಜಿಲ್ಲೆ. ತಡಿಯಂಡಮೋಳ್ ಟ್ರಕ್, ಇದು ತಡಿಯಂಡಮೋಳ್ ಟ್ರಕ್ನ ಒಂದು ಬೆಟ್ಟೆಯಿಂದ ಆ ಚಾರಣದ ಆರಂಭ ಸ್ಥಳ, ಅಂದರೆ ಟ್ರಕ್ಕಿಂಗ್ನ ಸ್ಟಾರ್ಟಿಂಗ್ ಇಲ್ಲಿದೆ. ಫಸ್ಟ್ ಟೈಮ್ ಟ್ರಕ್ ಮಾಡ್ತಿದ್ದೀರಾ ಅಂದರೆ ಇದು ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಬೋತ್ ಸೈಡ್ ಸೇರಿಸಿ 14 ಕಿಲೋಮೀಟರ್ಸ್ ಇರುತ್ತೆ. ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಮಸ್ಟ್ ವಿಸಿಟ್ ಅಂತ ಅನ್ಬೋದು ತಡಿಯಂಡಮೋಳ್ ಟ್ರಕ್ಕು. ನೆಕ್ಸ್ಟು ಚಿಕ್ಲಿಹೊಳೆ ರಿಸರ್ವಾಯರ್, ಅದಾದಮೇಲೆ ಬ್ರಹ್ಮಗಿರಿ ಬೆಟ್ಟ, ಕಬ್ಬೆ ಬೆಟ್ಟ, ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿ, ಜನರಲ್ ತಿಮ್ಮಯ್ಯ ಮೆಮೊರಬಲ್ ಮ್ಯೂಸಿಯಂ, ಇದು ಅಲ್ಲಿರ್ತಕ್ಕಂತಹ ಒಬ್ಬರು ಇಂಡಿಯನ್ ಆರ್ಮಿ ತಿಮ್ಮಯ್ಯ ಅವ್ರಿಗೋಸ್ಕರನೇ ಮಾಡಿರ್ತಕ್ಕಂಥ ಒಂದು ಮ್ಯೂಸಿಯಂ ಆಗಿರುತ್ತೆ. ನೆಕ್ಸ್ಟು ಸೆರಾ ಜಾಯ್ ಮಾನ್ಸ್ಟ್ರಿ, ಇದು ಬೈಲ್ಕೊಪ್ಪೆಯಲ್ಲಿರ್ತಕ್ಕಂತಹ ಒಂದು ಮಾನ್ಸ್ಟ್ರಿ. ಈ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂತಹ ಟೂರಿಸ್ಟ್ ಪ್ಲೇಸ್ಗಳು ಯಾವುದೇ ರೀತಿ ಪ್ರೈವೇಟ್ ಆಗಿರೋದಿಲ್ಲ, ಎಲ್ಲ ಒಂದು ಪಬ್ಲಿಕ್ ಆಗಿರುತ್ತೆ. ಯಾವುದೇ ಸಿಟಿಸನ್ ಬೇಕಾದರೂ ಹೋಗಿ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು.